ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಅನುಗ್ರಹದಿಂದ ತುಂಬ ಒಳ್ಳೆಯ ಸಮಾಧಾನಕರವಾದ ತಿರುವು ನಿಮ್ಮ ಜೀವನಕ್ಕೆ ಸಿಕ್ಕಿದೆ ಅಂತೇಳಿ ನಾನು ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ಆದಷ್ಟು ಬೇಗನೆ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳಿ, ಹಾಗೆ ಸಮಸ್ಯೆಗಳಿಂದ ಹೊರಗೆ ಬರ್ರಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ಹಾಗಾದರೆ ಇವತ್ತಿನ ಎನರ್ಜಿಗೆ ಅನುಗುಣವಾಗಿ ನಿಮ್ಮ ಯಾವ ಒಂದು ಮನಸ್ಥಿತಿಗೆ ಬಾಬಾರವರು ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ, ನೀವು ನಂಬಿದ ದೈವಶಕ್ತಿಗಳು ನಿಮ್ಮನ್ನು ಯಾವ ರೀತಿ ಸಮಾಧಾನ ಪಡಿಸ್ತಾ ಇದ್ದಾವೆ, ಹಾಗೆ ಯಾವ ರೀತಿ ಬೆಂಬಲದೊಂದಿಗೆ ನಿಮಗೆ ಸಹಕರಿಸಿ ಮುಂದೆ ನಿಮ್ಮನ್ನು ತಗೊಂಡು ಹೋಗ್ತಾ ಇದ್ದಾವೆ ಒಂದು ಭರವಸೆಯನ್ನು ತುಂಬುವ ಮೂಲಕ ಅನ್ನೋದಾದರೆ, ಮೊದಲನೇದಾಗಿ ಇಲ್ಲಿ ಇವತ್ತಿನ ರೀಡಿಂಗ್ ನೋಡೋದಕ್ಕಿಂತ ಮೊದಲು ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ನೀವು ಈ ಸಂದರ್ಭದಲ್ಲಿ ಯಾವುದೇ ಒಂದು ಮನಸ್ಥಿತಿಯೊಂದಿಗೆ ಇದ್ದರೂ ಕೂಡ ನಿಮ್ಮ ಶಕ್ತಿ ನಿಮ್ಮೊಳಗೆ ಇದೆ, ಅದರ ಅರಿವು ನಿಮಗೆ ಇರಲಿ ಅನ್ನೋ ರೀತಿಲಿ ಮೊದಲನೇದಾಗಿ ಇಲ್ಲಿ ನಿಮಗೆ ಒಂದು ಮಾರ್ಗದರ್ಶನವೇ ಸಿಗ್ತಾ ಇದೆ. ಯಾರು ಎಷ್ಟೇ ನಿಮ್ಮ ವ್ಯಕ್ತಿತ್ವವನ್ನು ಅಳೆದು ತೂಗ್ತಾ ಇದ್ದರೂ ಹಾಗೆ ಅವರ ಮಾತನ್ನು ನೀವು ಕೇಳುವ ಅವಶ್ಯಕತೆ ಇಲ್ಲ. ಅವರ ಮಾತುಗಳು ಅವರ ಎನರ್ಜಿಯ ಮೇಲೆ ಪರಿಣಾಮ ಬೀರ್ತವೆ. ಹಾಗಾಗಿ ನೀವು ನಿಮ್ಮ ಮನದ ತೂಕದ ಮೇಲೆ ನಿಲ್ಲಬೇಕು, ಯೋಚಿಸಬೇಕು ಅನ್ನೋ ರೀತಿಲಿ ಬರ್ತಾ ಇದೆ. ನಿಮಗೆ ಈಗ ಮುಂದಿನ ದಾರಿ ಹಾಗೆ ಕೆಲವು ತೀರ್ಮಾನಗಳಲ್ಲಿ ಮುಸುಕು ಕಾಣಿಸ್ತಾ ಇರ್ಬೋದು, ಸ್ಪಷ್ಟತೆ ಕಾಣಿಸ್ತಾ ಇಲ್ಲ. ಆದರೆ ಈ ಸಮಯದಲ್ಲಿ ಗುರುವಿನಲ್ಲಿ ನೀವಿಟ್ಟ ದೃಢವಾದ ವಿಶ್ವಾಸ ನಿಮಗೆ ಆ ದಾರಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಉತ್ತರ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾರೇ ಬರಲಿ, ಯಾರೇ ಹೋಗಲಿ, ಆದರೆ ನಿಮಗೆ ನಿಜವಾದ ದಿಕ್ಕು ತೋರಿಸೋದು ನಿಮ್ಮ ಅಂತರಾಳ. ಹಾಗಾಗಿ ನಿಮ್ಮ ಆತ್ಮಸಾಕ್ಷಿಯ ಮಾತನ್ನು ನೀವು ಕೇಳಲೇಬೇಕು ಅನ್ನೋ ರೀತಿಲಿ ಬರ್ತದೆ. ನಿಮ್ಮ ವಿಚಾರದಲ್ಲೇ ಇತರರ ಅಪ್ರೂವಲ್ ಹುಡುಕಬೇಡಿ, ನಿಮ್ಮ ಎನರ್ಜಿಯನ್ನು ನೀವು ಕಾಪಾಡ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಆಕಾಂಕ್ಷೆ ಅನ್ನೋದು ಒಂದು ಬೆಂಕಿಯ ಥರ, ಅದು ಅತಿ ಆಗಬಾರ್ದು. ಅದು ಕೆಲವೊಂದು ಸಾರಿ ಆ ಆಕಾಂಕ್ಷೆ ಅನ್ನೋದು ನಿಮ್ಮನ್ನೇ ಸುಟ್ಬಿಡುತ್ತೆ. ಆ ರೀತಿಯಾಗಿ ನಿಮ್ಮ ಆಕಾಂಕ್ಷೆಯಲ್ಲಿ ಒಂದು ಸಮತೋಲನ ಇರಬೇಕು. ಆಸೆ ಪಡೋದು ತಪ್ಪಲ್ಲ, ಆದರೆ ಅದು ನಿಮ್ಮನ್ನು ಹಿಡಿಯೋದಕ್ಕೂ ನೀವು ಅದನ್ನು ಹಿಡಿದುಕೊಳ್ಳೋದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಸಮತೋಲನವನ್ನು ಕಾಪಾಡಿಕೊಂಡಾಗ ನಿಮಗೆ ತುಂಬ ಲೋ ಫೀಲು ಆಗೋದಿಲ್ಲ, ಹಾಗೆ ಅತಿಯಾದ ಒತ್ತಡಕ್ಕೂ ನೀವು ಜಾರೋದಿಲ್ಲ. ಈ ರೀತಿ ಸಮತೋಲನವನ್ನು ನೀವು ನಿಮ್ಮಲ್ಲಿ ಕಂಡುಕೊಳ್ಳೇಬೇಕು. ಈ ಬುದ್ಧಿವಂತಿಕೆ ನಿಮ್ಮಲ್ಲಿದೆ, ಆದರೆ ಕೆಲವು ಬಾರಿ ಅದು ಬೇಕೇ ಬೇಕು ಅನ್ನುವ ಹಠದಿಂದ ಆ ವಿಚಾರ ನಡೀಲೇಬೇಕು ಅನ್ನೋ ರೀತಿಲಿ ಆಗಿರ್ಬೋದು, ಇಲ್ಲ ಅವರು ನಾನು ಹೇಳಿದ ಮಾತನ್ನು ಕೇಳಲೇಬೇಕು ಅನ್ನೋ ರೀತಿಲಿ ಆಗಿರ್ಬೋದು. ಕೆಲವೊಂದು ಸಾರಿ ನೀವು ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಹೋಗಿ ನೀವೇ ಹಿಡಿತ ತಪ್ಪಿಡ್ತೀರಾ, ದುರ್ಬಲತೆಗೆ ಜಾರಿಬಿಡ್ತೀರಾ. ಅದು ಅದರ ತಪ್ಪಲ್ಲ, ನಿಮ್ಮ ತಪ್ಪಾಗಿರುತ್ತೆ. ಹಾಗಾಗಿ ಬುದ್ಧಿವಂತಿಕೆಯಿಂದ ಕೂಡ ನೀವು ಅದನ್ನು ಸರಿದಾರಿಗೆ ತರ್ಬೋದು, ವ್ಯವಹರಿಸ್ಬೋದು ಅದ್ರ ಜೊತೆ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಸ್ನೇಹಿತರೆ. ಈ ವಿಚಾರದಲ್ಲಿ ಸಮತೋಲನವನ್ನು ತಗೊಳ್ಳದೇ ಇರೋದೇ ನಿಮ್ಮ ಈಗಿನ ಒತ್ತಡಕ್ಕೆ ಕಾರಣವಾಗಿದೆ. ಹಾಗಾಗಿ ಎಲ್ಲವನ್ನು ಶಾಂತವಾಗಿ ನೋಡಿ, ಶಾಂತವಾಗಿ ಗ್ರಹಿಸಿ, ಹಾಗೆ ಅದರ ಬಗ್ಗೆ ಕೆಲವೊಂದು ನಿರ್ಧಾರಗಳನ್ನು ಶಾಂತವಾದ ಮನಸ್ಸಿನಿಂದ ತಗೊಳ್ಳಿ. ಸಮಯಕ್ಕೆ ಅನುಗುಣವಾಗಿ ಎಲ್ಲದೂ ಬದಲಾಗೇ ಆಗುತ್ತೆ, ಯಾವುದೂ ಕೂಡ ಸ್ಥಿರವಲ್ಲ. ಹಾಗಾಗಿ ನೀವು ಸ್ವಲ್ಪ ಶಾಂತಿಯಿಂದ ನಿಮ್ಮ ಯೋಜನೆಗಳನ್ನು ಪರಿವರ್ತನೆಗೊಳಿಸ್ಕೊಳ್ಳಿ. ಖಂಡಿತವಾಗಿ ಇಲ್ಲಿ ನಿಮಗೆ ಸಹಾಯ ಸಿಗುತ್ತೆ. ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಮಾರ್ಗದರ್ಶಕರು ಗುರುವಾಗಿದ್ದಾರೆ, ಹಾಗೆ ನಿಮ್ಮ ದಾರಿಯ ಉದ್ದೇಶ ಕೂಡ ಸ್ಪಷ್ಟವಾಗಿದೆ, ಮತ್ತು ಅದು ಒಂದು ಒಳ್ಳೆಯ ರೀತಿಯಿಂದ ಕೂಡಿರೋದ್ರಿಂದ ಈ ಸಮಯದಲ್ಲಿ ನಿಮಗೆ ಯಾವುದೇ ರೀತಿ ಕೆಟ್ಟದ್ದು ಆಗೋದು ಇಲ್ಲ. ಹಾಗೆ ಕೆಟ್ಟದ್ದು ನಿಮ್ಮನ್ನು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ. ಅದು ನಿಮ್ಮನ್ನು ಸ್ಪರ್ಶ ಮಾಡಬೇಕು ಅಂದರೆ ನೀವು ನಂಬಿದ ದೈವಶಕ್ತಿಗಳನ್ನು, ಗುರುವನ್ನು ಮೊದಲು ದಾಟಬೇಕಾಗತ್ತೆ. ಆ ಒಂದು ದೃಢ ವಿಶ್ವಾಸದೊಂದಿಗೆ ನೀವು ಮುಂದೆ ಹೆಜ್ಜೆ ಹಾಕಿ, ಯಾವ ಹಾನಿಗೂ ಒಳಗಾಗದಂತೆ ಗುರುವಿನ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇರೋದ್ರಿಂದ ನೀವು ಗುರುವಿನಲ್ಲೇ ದೃಢವಾದ ವಿಶ್ವಾಸ ಇಡಬೇಕು ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಪ್ರೀತಿಯಾಗಿರ್ಬೋದು, ವೈಯಕ್ತಿಕ ಸಂಬಂಧಗಳಲ್ಲಿ ಬದಲಾವಣೆ ಆಗಿರ್ಬೋದು, ನಿಮ್ಮ ಇಚ್ಛೆಗಳಾಗಿರ್ಬೋದು, ಅವು ನಿಮ್ಮನ್ನು ಹಿಂಬಾಲಿಸೋದಿಲ್ಲ, ಅವುಗಳನ್ನು ನೀವೇ ಮುನ್ನಡೆಸಬೇಕು ನಿಮ್ಮ ಒಂದು ಪ್ರಾಮಾಣಿಕತೆಯಿಂದ ಅನ್ನೋ ರೀತಿಲಿ ಬರ್ತದೆ. ನಿಮ್ಮ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ, ಆದರೆ ಅದೇ ನನ್ನನ್ನು ಹಿಂಬಾಲಿಸಲಿ ಅನ್ನುವ ಒಂದು ಸಣ್ಣದಾದ ಒಂದು ಈಗೋ ಬೇಡ ಅನ್ನೋ ರೀತಿಲಿ ಬರ್ತಾ ಇದೆ. ನೀವಿಬ್ಬರೂ ಕೂಡ ಅದಕ್ಕೆ ಪ್ರತಿಸ್ಪಂದಿಸಲೇಬೇಕು, ಆಗಲೇ ಒಂದು ಸಮತೋಲನ ಉಂಟಾಗತ್ತೆ. ಆ ಸಮತೋಲನದ ಎನರ್ಜಿ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಭಾವನಾತ್ಮಕವಾಗಿ ನೀವು ಬಹಳ ಅವಶ್ಯಕತೆಗಿಂತ ಜಾಸ್ತಿನೇ ಆಧ್ಯಾತ್ಮಿಕತೆ ಕಡೆ ನಾನು ಹೋಗ್ತಾ ಇದ್ದೀನಿ ಅಂಥೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಇಲ್ಲ ಅಂದರೆ ನಿಮ್ಮ ಒಂದು ಎನರ್ಜಿಗೆ ಬೇರೆಯವರ ಎನರ್ಜಿ ಅಂದರೆ ನಕಾರಾತ್ಮಕ ಎನರ್ಜಿ ಕನೆಕ್ಟ್ ಆಗಿರ್ಬೋದು. ಏನಪ್ಪ ಬಹಳ ಆಧ್ಯಾತ್ಮಿಕತೆ ಕಡೆ ಇವಾಗ ಹೋಗ್ತಾ ಇದ್ದೀರಾ, ಒಲವು ತೋರಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ಅವರ ಒಂದು ನಕಾರಾತ್ಮಕ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಕನೆಕ್ಟ್ ಆಗಿರ್ಬೋದು. ಒಟ್ಟಾರೆಯಾಗಿ ಈ ರೀತಿ ಒಂದು ಸಂದೇಹ ನಿಮ್ಮಲ್ಲಿ ಮೂಡಿದೆ, ಆದರೆ ಇಲ್ಲಿ ಸಂದೇಹಕ್ಕೆ ತಕ್ಕ ಹಾಗೆ ಗುರುವಿನ ಒಂದು ಉತ್ತರ ಯಾವ ರೀತಿ ನಿಮಗೆ ಸಿಗ್ತಾ ಇದೆ ಈ ಸಮಯದಲ್ಲಿ, ಈ ಸಮಯದ ಎನರ್ಜಿಯ ಪ್ರಕಾರ ಅಂದರೆ
ಭಗವಂತನ ಕಡೆ ಅಂದರೆ ನೀವು ಒಂದು ಒಳ್ಳೆಯದ್ರ ಕಡೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಅಂದರೆ ಅದು ಆಧ್ಯಾತ್ಮಿಕ ದಾರಿಯೇ ಆಗಿರುತ್ತೆ. ಆ ದಾರಿ ನಿಮಗೆ ಯಾವತ್ತಿಗೂ ಕೂಡ ಹಾನಿಯಾಗಿರೋದಿಲ್ಲ. ಅದು ಮೊಗದಷ್ಟು ಒಳ್ಳೆಯದನ್ನೇ ನಿಮಗೆ ಕೊಡ್ತಾ ಹೋಗುತ್ತೆ ಹೊರತು ಯಾವತ್ತಿಗೂ ಅದು ಹಾನಿಯಲ್ಲ. ಏನೋ ನಿಮ್ಮ ಜೀವನದಲ್ಲಿ ಕೆಲವು ಬ್ಲಾಕೇಜ್ಗಳಾಗಿರ್ಬೋದು, ಇಲ್ಲ ಹಿಂದಿನ ಕರ್ಮಗಳನ್ನಾಗಿರ್ಬೋದು, ಅವುಗಳನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಅತ್ಯುತ್ತಮವಾದ ದಾರಿಯಾಗಿದೆ. ಆ ದಾರಿಯನ್ನು ಯಾವುದೋ ಒಂದು ಜನ್ಮದ ಪುಣ್ಯ ನಿಮಗೆ ಆಯ್ಕೆ ಮಾಡಿಕೊಟ್ಟಿದೆ. ನೀವೇ ಆಯ್ಕೆ ಮಾಡ್ಕೊಂಡಿದ್ದಲ್ಲ, ಅದೇ ನಿಮ್ಮ ಆ ಪುಣ್ಯ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ ಈ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಕೊಂಚ ಬೇರೆಯವರ ಒಂದು ನಕಾರಾತ್ಮಕತೆಯ ಭಾವಕ್ಕೆ ನೀವು ಜಾರಿ ನಿಮ್ಮ ಒಂದು ಆಧ್ಯಾತ್ಮಿಕ ಒಂದು ಪಯಣದತ್ತ ನೀವು ಹೋಗ್ತಾ ಇರುವ ಒಂದು ವಿಚಾರವನ್ನು ಕಡೆಗಣಿಸಬೇಡಿ, ಎಲ್ಲೋ ಸಂದೇಹದ ದೃಷ್ಟಿಯಿಂದ ಅದನ್ನು ನೋಡಬೇಡಿ ಅನ್ನೋ ರೀತಿಲಿ ಬರ್ತಾಯಿದೆ. ಇದು ಕೆಲವೊಂದು ಸರಿ ಯಾವ ರೀತಿ ನಿಮಗೆ ಸಹಾಯ ಮಾಡುತ್ತೆ ಅಂದರೆ, ನಿಮ್ಮ ಜೀವನದಲ್ಲಿ ಬೇರೆ ಯಾರದ್ದೋ ಜೊತೆ ಸೇರಿ ನಿಮ್ಮಿಂದ ಏನೋ ತಪ್ಪಾಗೋದಾಗಿರ್ಬೋದು, ಇಲ್ಲ ಅನವಶ್ಯಕವಾಗಿ ನಿಮ್ಮ ಮೇಲೆ ಒಂದು ಕೆಟ್ಟ ಒಂದು ಆರೋಪ ಬರೋದಾಗಿರ್ಬೋದು, ಇವೆಲ್ಲದನ್ನು ಇದು ತಡೆ ಹಿಡಿತಾ ಇದೆ. ಅಂದರೆ ಅದರ ಮುನ್ಸೂಚನೆಯ ಅನುಸಾರವಾಗಿ ನೀವು ಈ ಸಮಯದಲ್ಲಿ ನಿಮ್ಮ ಹಿಂದಿನ ಜನ್ಮದ ಒಂದು ಪುಣ್ಯದ ಫಲವೆಂಬಂತೆ ನೀವು ಆಧ್ಯಾತ್ಮಿಕ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ. ಇದು ಸುರಕ್ಷಿತವಾದ ದಾರಿಯಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಕರ್ಮ ಕಳೆದು ಹೋದ ದಿನಗಳ ತೂಕವಲ್ಲ, ಅದು ನಾಳಿನ ದಿಕ್ಕು ತೋರಿಸುವ ಗುರು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಮೊದಲನೇದಾಗಿ ಸೂಚನೆ ಸಿಗ್ತದೆ. ಅಂದರೆ ನಿಮಗೆ ಒಂದು ಶಾಲೆ ಕಲಿಸುವ ಪಾಠಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ನೀವು ಸುಖ, ದುಃಖ, ಸಮಸ್ಯೆ ಇವೆಲ್ಲದರಿಂದ ಕಲಿತಿರಲ್ಲ ಪಾಠ, ಅದು ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ. ನಾವು ಶಾಲೆಯಲ್ಲಿ ಕಲಿಯುವ ಪಾಠ ಅಕ್ಷರಗಳನ್ನು ಗುರುತಿಸುತ್ತೆ, ಜ್ಞಾನ ಕೊಡುತ್ತೆ, ಹಾಗೆ ಕಮ್ಯುನಿಕೇಟ್ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬ ಸಹಾಯ ಮಾಡುತ್ತೆ. ಅಂದರೆ ಅದು ಒಂದು ಸಂಸ್ಕಾರವನ್ನು ತೋರಿಸುವ ದಾರಿಯಾಗಿರುತ್ತೆ. ಆದರೆ ಅದರ ಅನುಭವ ನಿಮಗೆ ಸಿಗೋದು ಜೀವನದುದ್ದಕ್ಕೂ ನೀವು ಕಲಿಯುವ ಪಾಠಗಳಿಂದ, ಅದು ನಿಮ್ಮವರೇ ಕಲಿಸುವ ಪಾಠಗಳಿಂದ, ಕೆಲವು ಏರಿಳಿತಗಳಿಂದ, ಲಾಭ ನಷ್ಟಗಳಿಂದ. ಇವೆಲ್ಲವೂ ಒಂದು ಸುಖ ಬಂದಾಗ ನೀವು ಯಾವ ರೀತಿ ಇರ್ತೀರಾ, ಅದರ ಮರುಕ್ಷಣ ದುಃಖ ಬಂದಾಗ ನಿಮ್ಮಲ್ಲಿ ಯಾವ ರೀತಿ ಒಂದು ರಿಯಾಕ್ಟ್ ಮಾಡ್ಕೊಳ್ತೀರಾ ನೀವು, ಅದರ ಮೇಲೆ ನೀವು ಕಲಿತಿರಲ್ಲ ಅನುಭವ, ಅದು ನಿಮಗೆ ನಿಜವಾದ ಒಂದು ಜೀವನದ ಪಾಠವಾಗಿರುತ್ತೆ. ನಿಮಗೆ ಯಾರೋ ಮಾಡಿದ ಅನ್ಯಾಯ ಆಗಿರ್ಬೋದು, ಯಾರೋ ಕೊಟ್ಟ ನೋವು ಆಗಿರ್ಬೋದು, ಇಲ್ಲ ನಿಮ್ಮಲ್ಲಿರುವ ಕೆಲವು ದೋಷಗಳಿಂದ ಕೆಲವು ಜೀವನದಲ್ಲಿ ನಿಮಗೆ ಏನೋ ಒಂದು ಸಂತೋಷ ಸಿಗದೇ ಇರ್ಬೋದು, ಅವೆಲ್ಲವೂ ಕೂಡ ಒಂದು ಪಾಠವಾಗಿತ್ತು, ಪನಿಷ್ಮೆಂಟ್ ಅಲ್ಲ. ಯಾರು ಈ ಸಮಯದಲ್ಲಿ ನಿಮ್ಮಿಂದ ದೂರವಾಗಿದ್ದಾರಲ್ಲ, ಅದು ಒಂದು ಕರ್ಮದ ಶುದ್ಧೀಕರಣವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ನಿಮ್ಮ ಜೀವನಕ್ಕೆ ಯಾರು ಬರಬೇಕು ಅಂತ ಇದ್ದಾರಲ್ಲ, ಅವರ ವೈಬ್ರೇಷನ್ ನಿಮಗೆ ಸಮವಾಗಿ ಇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತದೆ. ಹಾಗೆ ಇಲ್ಲಿ ನಿಮ್ಮ ಒಂದು ಕರ್ಮ ಯಾವ ರೀತಿ ನಿಮಗೆ ಒಂದು ಪಾಠವನ್ನು ಕಲಿಸ್ತಾ ಇದೆ ಅಂದರೆ, ಇಲ್ಲಿ ನೀವು ಕೆಲವು ವಿಚಾರಗಳನ್ನು, ಕೆಲವು ಜನರನ್ನು ಕ್ಷಮಿಸಲೇಬೇಕು. ಅವ್ರ ಜೊತೆ ಮತ್ತೆ ಮುಂದೆ ವ್ಯವಹರಿಸ್ತಿರೋ ಅದು ಇಲ್ಲೋ ಅದು ಗೊತ್ತಿಲ್ಲ, ಆದರೆ ಅದು ಆ ಕ್ಷಮಿಸುವ ಭಾವ ಇದೆಯಲ್ಲ, ಅದು ನಿಮ್ಮ ಆತ್ಮವನ್ನು ಚಲಿಸಲಿಕ್ಕೆ, ಮುಂದೆ ಹೋಗಲಿಕ್ಕೆ, ಏನಾದರೂ ಪಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಮಸುಕಾಗಿರುತ್ತೆ. ಯಾಕಂದರೆ ಎಲ್ಲಿವರೆಗೂ ಆ ದ್ವೇಷ, ಆ ಶತ್ರುತ್ವ, ಇಲ್ಲ ಅವರನ್ನು ಕ್ಷಮಿಸಬಾರ್ದು, ಅವ್ರು ನನಗೆ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅನ್ನೋ ವಿಚಾರಗಳನ್ನು ಮನಸ್ಸಲ್ಲಿ ಹಿಡಿದಿಟ್ಕೊಳ್ತೀರಲ್ಲ, ಅಲ್ಲಿವರೆಗೂ ಎಲ್ಲೋ ಒಂದು ರೀತಿಯಲ್ಲಿ ಸ್ವಚ್ಛವಾಗಿ ಸ್ಪಷ್ಟವಾಗಿ ಕಾಣಿಸುವ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ನೀವು ನಡೆದಾಡಲಿಕ್ಕೆ ಬಿಟ್ಟ ಹಾಗೆ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕೆಲವು ವಿಚಾರಗಳನ್ನು ನೀವು ಬಿಟ್ಬಿಡೋದೇ ವಾಸಿ. ಅದೇ ಪಾಠವನ್ನು ಈ ಜೀವನ ನಿಮಗೆ ಅನುಭವದ ಮೂಲಕ ಕಲಿಸಿದೆ, ಅದನ್ನು ನೀವೀಗ ಅರ್ಥ ಕೂಡ ಮಾಡ್ಕೊಂಡಿದ್ದೀರಾ. ಹಾಗೆ ಕೆಲವರ ವಿಧಿ ಯಾವ ರೀತಿ ಇದೆ ಅಂದರೆ, ನೀವೇನು ಶುದ್ಧೀಕರಣ ಮಾಡ್ಕೊಳ್ತಾ ಹೋಗ್ತಿರೋ, ಕೆಲವು ಅಧ್ಯಾಯಗಳನ್ನು ಮುಗಿಸ್ಕೊಳ್ತಾ ಹೋಗ್ತಿರೋ, ಅಂದರೆ ಹಿಂದೆ ಒಂದು ಕಾರ್ಮಿಕ್ ಸೈಕಲ್ ಏನು ನಿಮ್ಮಿಂದ ಒಂದು ಶುರುವಾಗಿತ್ತಲ್ಲ, ಅದರ ಒಂದು ಎನರ್ಜಿಯನ್ನು ಬಿಡುಗಡೆ ಮಾಡ್ತಾ ಹೋಗ್ತಿರೋ, ಅಷ್ಟೇ ನಿಮ್ಮ ವಿಧಿ ಹೊಸ ಬರವಣಿಗೆಯನ್ನು ಶುರು ಮಾಡುತ್ತೆ, ಹೊಸ ಮುನ್ಸೂಚನೆಯನ್ನು ಕೊಡೋದ್ರ ಮೂಲಕ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಇವತ್ತಿನ ಕರ್ಮ ನಿಮ್ಮ ನಾಳೆಯ ಬರವಣಿಗೆ ಆಗಿರುತ್ತೆ. ನೀವು ಅಂದ್ಕೊಳ್ಬೋದು ಕೆಲವೊಂದು ಸರಿ ನನ್ನ ಹಣೆಯ ಬರಹದಲ್ಲಿ ಬರೆದಿದ್ದೇ ಆಗಿದೆ ಅನ್ನೋ ರೀತಿಯಲ್ಲಿ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ ಗೊತ್ತಾ, ಸ್ವಯಂ ಶ್ರೀಕೃಷ್ಣನಿಗೆ ಕೇಳಿರುವ ಮಾತಿದು. ಅಂದರೆ ಪ್ರಶ್ನೆ ಇದು, ಭಗವಂತ ಎಲ್ಲ ಹಣೆಯ ಬರಹದಲ್ಲೇ ಬರೆದಿರೋ ಹಾಗೆ ನಡೆಯೋದಾದರೆ ನಾವೇನು ಮಾಡೋದೇ ಬೇಡ ಅಲ್ವಾ, ಎಲ್ಲ ಹಣೆ ಬರಹದಲ್ಲೇ ಇದ್ದ ಹಾಗೆ ಆಗ್ತಾ ಹೋಗುತ್ತೆ ದಿನನಿತ್ಯ, ನಾವೇನು ಶ್ರಮ ಪಡೋದು ಬೇಡ ಅನ್ನೋ ರೀತಿಲಿ ಮಾತನ್ನು ಕೇಳಿದಾಗ ಅದಕ್ಕೆ ಉತ್ತರ ಯಾವ ರೀತಿ ಶ್ರೀಕೃಷ್ಣ ಕೊಡ್ತಾರೆ ಅಂದರೆ, ಇನ್ನು ಹಣೆಯ ಬರಹದಲ್ಲಿ ಪ್ರಯತ್ನ ಪಟ್ಟರೆ ಮಾತ್ರ ಸಿಗೋದು ಅಂತ ಇದ್ದರೆ ಏನು ಮಾಡ್ತೀಯಾ ಅಂತ ಹೇಳಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಕರ್ಮ ಮಾಡಬೇಕು, ನಿಷ್ಠೆಯಿಂದ ಗುರುವಿನಲ್ಲಿ ಶರಣಾಗಿ, ಭಗವಂತನಲ್ಲಿ ಶರಣಾಗಿ ಕರ್ಮ ಮಾಡೋದಷ್ಟೇ ನಮ್ಮ ಪ್ರಾಮಾಣಿಕ ಪ್ರಯತ್ನವಾಗಿರಬೇಕು. ಫಲದ ಒಂದು ಅಪೇಕ್ಷೆಯನ್ನು ನಾವು ಮಾಡಬಾರ್ದು. ಫಲ ಸರಿಯಾದ ಸಮಯಕ್ಕೆ ಹೇಗೆ ಎಲ್ಲಿ ಸಿಗಬೇಕು ಅದರ ನಿರ್ಧಾರವನ್ನು ನಮ್ಮನ್ನು ಸೃಷ್ಟಿ ಮಾಡಿದ ಆ ಭಗವಂತನೇ ಮಾಡ್ತಾರೆ ಅನ್ನೋ ರೀತಿಲಿ ವಿಚಾರ ಇರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಕರ್ಮ
ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ನಿಷ್ಠೆಯಿಂದ ಕೂಡಿದರೆ ಅದಕ್ಕೆ ಅದರದ್ದೇ ಆದ ರೀತಿ ಫಲ ಮರಳಿ ಬರ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ. ಹಣೆ ಬರಹ ಬದಲಾಗೋದಿಲ್ಲ ಅಂತ ಏನಿಲ್ಲ. ಕರ್ಮಗಳ ಉದ್ದೇಶದ ಆಧಾರದ ಮೇಲೆ ಆ ಹಣೆ ಬರಹ ಬದಲಾವಣೆ ಮಾಡುವ ಅಧಿಕಾರ ಹಣೆ ಬರಹ ಬರೆದಿರುವ ಆ ಭಗವಂತನಿಗೆ ಇದ್ದೇ ಇರುತ್ತೆ ಸ್ನೇಹಿತರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಪುರಾಣ ಗ್ರಂಥಗಳಲ್ಲಿ ನೀವು ಅದನ್ನು ಓದಿ ತಿಳ್ಕೊಂಡಿದ್ದೀರಾ. ಹಾಗಾಗಿ ನೀವೇ ಅನ್ಕೊಳ್ತಾ ಇರ್ಬೋದು, ಕೆಲವರು ಅಂತ ಇರ್ಬೋದು, ತುಂಬ ಪೂಜೆ ಮಾಡಿದಷ್ಟು, ವ್ರತ ಮಾಡಿದಷ್ಟು ಸಮಸ್ಯೆಗಳು ಹೆಚ್ಚಾಗತ್ತೆ ಅಂತೇಳಿ. ಖಂಡಿತ ಸಮಸ್ಯೆಗಳು ಹೆಚ್ಚಾಗೋದಿಲ್ಲ. ಆ ಸಮಸ್ಯೆಗಳು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಭ್ರಮಿತಗೊಳಿಸ್ತಾ ಇದ್ದಾವೆ ವಿಚಾರಗಳು. ಅಷ್ಟು ಬಿಟ್ಟರೆ ಆಧ್ಯಾತ್ಮಿಕ ಪಯಣ ಅನ್ನೋದು ಯಾವತ್ತಿಗೂ ಕೂಡ ನಿಮ್ಮ ವಿನಾಶಕ್ಕೆ ದಾರಿ ಆಗೋದಿಲ್ಲ. ಅದು ನಿಮ್ಮ ಒಂದು ಉನ್ನತಿಗೆ ದಾರಿಯಾಗತ್ತೆ. ಕೆಲವರು ನಿಮ್ಮನ್ನು ಭ್ರಮಿತಗೊಳಿಸ್ತಾ ಇರ್ಬೋದು, ಈ ರೀತಿ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಿದಾಗ ಕಷ್ಟಗಳು ಅತಿ ಹೆಚ್ಚಾಗ್ತವೆ, ಅವು ಯಾವುದನ್ನು ಮಾಡದೇ ಇರೋರು ಆರಾಮಾಗಿದ್ದಾರೆ ಅಂಥೇಳಿ. ಖಂಡಿತ. ಯಾಕಂದರೆ ಇದು ಒಂದು ಕಲಿಯುಗ ಆಗಿದೆ. ಕಲಿಯ ಸಪೋರ್ಟ್ ಯಾವ ರೀತಿ ಇರುತ್ತೆ ಅಂದರೆ, ಕೆಟ್ಟ ಕೆಲಸ ಮಾಡೋರಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ಯಾಕಂದರೆ ಇದು ಕಲಿಯುಗ. ಇಲ್ಲಿ ಭಗವಂತನ ಒಂದು ಕೆಲಸ ಏನಪ್ಪ ಅಂದರೆ, ಕಷ್ಟ ದುಃಖ ಸಮಸ್ಯೆಗಳು ಇದ್ದರೂ ಕೂಡ ಅವರಿಗೆ ನೆರಳು ಕೊಡೋದು, ಅಂದರೆ ಆಶ್ರಯ ಕೊಡೋದು, ಅವರ ಮೇಲೆ ಅವರ ಕರುಣೆಯನ್ನು, ದಯೆಯನ್ನು, ಪ್ರೇಮವನ್ನು ಇಡೋದು ಅನ್ನೋದಾಗಿರುತ್ತೆ. ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಯಾಕಂದರೆ ಈ ಸಮಯದಲ್ಲಿ ದುಷ್ಟರು ಏನೇ ಕೆಟ್ಟ ಕೆಲಸವನ್ನು ಮಾಡಿದ್ರು ಅವ್ರು ಚೆನ್ನಾಗೇ ಇರ್ತಾರೆ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಅಂದರೆ ಖಂಡಿತ. ಯಾಕಂದರೆ ಇದು ಕಲಿಯುಗ. ಕಲಿಯ ಒಂದು ರಕ್ಷಣೆ ಇರುತ್ತೆ ಅವರಿಗೆ. ಯಾಕಂದರೆ ಕಲಿ ಕೆಟ್ಟ ಕೆಲಸ ಮಾಡೋರಿಗೆ ಸಂರಕ್ಷಣೆಯನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಇಲ್ಲಿ ಒಳ್ಳೆ ಕೆಲಸ ಮಾಡೋರಿಗೆ ಸ್ವಲ್ಪ ಕಷ್ಟ ದುಃಖ ಸಮಸ್ಯೆಗಳಿದ್ರೂ ಕೂಡ ಅವರ ಮೇಲೆ ಭಗವಂತನ ನೆರಳಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದರ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ನೀವು ತಗೊಳ್ಳೋಷ್ಟು ಸಮರ್ಥತೆಯನ್ನು ಈಗ ಹೊಂದಿದ್ದೀರಿ. ಯಾಕಂದರೆ ಆ ಸಕ್ಷಮತೆಯನ್ನು, ಆ ವಿವೇಕವನ್ನು, ಆ ಜ್ಞಾನವನ್ನು ಗುರು ನಿಮಗೆ ಕೊಟ್ಟಿದ್ದಾರೆ. ಕಲಿಯ ಸಪೋರ್ಟ್ ಹೇಗಿರುತ್ತೆ ಅಂದರೆ, ಯಾರು ಕೆಟ್ಟ ಒಂದು ಅಡ್ಡದಾರಿಯನ್ನು ಹಿಡಿತಾರೋ, ಕೆಟ್ಟ ಕೆಲಸಗಳನ್ನು ಮಾಡ್ತಾರೋ, ಇನ್ನೊಬ್ಬರ ವಿನಾಶಕ್ಕೆ ಕಾರಣವಾಗ್ತಾರೋ ಅವರಿಗೆ ತುಂಬ ಸಪೋರ್ಟ್ ಕೊಟ್ಟು ಅವರನ್ನು ಬೆಳೆಸ್ತಾರೆ. ಆದರೆ ಅವರು ಅಲ್ಲಿಂದ ಬಿದ್ದಾಗ ಅವರನ್ನು ಪಾಲನೆ ಪೋಷಣೆ ಮಾಡೋದು, ಅಂದರೆ ಸಂರಕ್ಷಣೆ ಮಾಡುವ ಒಂದು ಅಧಿಕಾರ ಅವರಿಗಿರೋದಿಲ್ಲ. ಅಂದರೆ ಅದನ್ನು ಆ ಜವಾಬ್ದಾರಿ ಅವ್ರು ತಗೊಳ್ಳೋದಿಲ್ಲ. ಆದರೆ ನೀವು ಬೀಳ್ತಾ ಇದ್ದೀರಿ ಅಂದಾಗ ನಿಮ್ಮನ್ನು ಹಿಡಿದುಕೊಳ್ಳುವ ಒಂದು ಶಕ್ತಿ ಅವರಿಗಿರೋದಿಲ್ಲ. ಆದರೆ ದೇವರು ಹಾಗಲ್ಲ, ಗುರು ಹಾಗಲ್ಲ. ನೀವು ಕಷ್ಟ ಏನೇ ದುಃಖ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೂ ನೆರಳಿನಂತೆ ನಿಮ್ಮ ಜೊತೆನೇ ಇರ್ತಾರೆ, ಸಪೋರ್ಟ್ ಮಾಡ್ತಾ ಇರ್ತಾರೆ. ಎಲ್ಲದಕ್ಕೂ ನೀವು ಸಹಿಸಿಕೊಂಡು ಅದರಲ್ಲಿ ಎಲ್ಲ ರೀತಿಯ ಒಂದು ಪರೀಕ್ಷೆಗಳನ್ನು ಎದುರಿಸಿ ನೀವು ಉನ್ನತವಾದದನ್ನು ಪಡ್ಕೊಳ್ಬೇಕು ಅಂತೇಳಿ ನಿಮ್ಮ ಹಿಂದೆಯೇ ನಿಂತು ಆ ನಿಮ್ಮನ್ನು ಗುರುವಿನ ಮೂಲಕ ಒಂದು ಮಾರ್ಗದರ್ಶನವನ್ನು ಕೊಡೋದ್ರ ಮೂಲಕ ನಿಮಗೆ ಬೆಂಬಲ ನೀಡ್ತಿರ್ತಾರೆ. ಹಾಗೆ ನೀವು ಕಷ್ಟ ದುಃಖ ಸಮಸ್ಯೆಗಳಿಂದ ಬೀಳುವಂಥ ಸಂದರ್ಭದಲ್ಲಿ ಅವರು ಆ ಭಾರವನ್ನು ತಮ್ಮ ಮೇಲೆ ಬರೆಸಿ ನಿಮ್ಮನ್ನು ರಕ್ಷಿಸ್ತಾರೆ. ಆದರೆ ಕಲಿಗೆ ಆ ಅಧಿಕಾರ ಇರೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಭಗವಂತ ಹಾಗಾದರೆ ನಮಗೆ ಕಷ್ಟ ದುಃಖ ಸಮಸ್ಯೆಗಳನ್ನು ಕೊಡೋದು ಯಾಕೆ ಅಂತೇಳಿ ನೀವು ಕೇಳ್ಬೋದು. ಅದು ನಿಮ್ಮ ಕರ್ಮ. ಹಿಂದಿನ ಜನ್ಮದಲ್ಲಿ ನೀವು ಬಿತ್ತಿದ ಬೀಜದ ಫಲವನ್ನು ಈ ಜನ್ಮದಲ್ಲಿ ಒಂದು ಕಷ್ಟ ದುಃಖ ಸಮಸ್ಯೆಗಳ ರೂಪದಲ್ಲಿ ನೀವು ಅನುಭವಿಸ್ತಾ ಇರ್ತೀರಾ, ಫಲವನ್ನು ಊಟ ಮಾಡ್ತಾ ಇರ್ತೀರಾ. ಆದರೆ ಅದು ನಿಮ್ಮ ಸಂಚಿತ ಕರ್ಮ ಆಗಿರುತ್ತೆ. ಆದರೆ ಅದನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಭಗವಂತ ನಿಮಗೆ ಎಲ್ಲ ರೀತಿಯಲ್ಲೂ ನೆರಳಿನಂತೆ ಮಾರ್ಗದರ್ಶನ ಮಾಡ್ತಾ ಜೊತೆಗಿದ್ದು ಸಪೋರ್ಟ್ ಮಾಡ್ತಾ ಇರ್ತಾರೆ. ಇದು ಈಗಿನ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಉತ್ತರವಾಗಿದೆ. ಯಾಕಂದರೆ ಕೆಲವರ ಪ್ರಶ್ನೆ ಈ ಎನರ್ಜಿಯ ಪ್ರಕಾರ ಇದೇ ಆಗಿತ್ತು. ನಾವು ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ನಮಗೆ ಒಳ್ಳೇದಾಗ್ತಾ ಇಲ್ಲ, ಆದರೆ ಅನಾಚಾರ ಮಾಡೋರಿಗೆ ತುಂಬ ಒಳ್ಳೇದಾಗ್ತಾ ಇದೆ, ಅವರು ಬೆಳೀತಾ ಇದ್ದಾರೆ ದಿನದಿಂದ ದಿನಕ್ಕೆ. ಅಂದರೆ ಯಾಕಂದರೆ ಇದು ಕಲಿಯುಗ ಆಗಿದೆ. ಕಲಿ ಅವರನ್ನು ಬೆಳೆಸ್ತಾರೆ. ಯಾಕಂದರೆ ಅವರ ಸಪೋರ್ಟ್ ಇಲ್ಲಿ ತುಂಬ ಇದೆ. ಯಾಕಂದರೆ ಇದು ಕಲಿಯುಗ. ಹಾಗಾಗಿ ಅವರು ಅದೇ ಕೆಟ್ಟ ಕೆಲಸ ಮಾಡೋರಿಗೆ ಸಪೋರ್ಟ್ ಸಿಗುತ್ತೆ, ಅವ್ರು ಬೇಗನೆ ಬೆಳೀತಾರೆ. ಆದರೆ ಇಲ್ಲಿ ಭಗವಂತನ ಒಂದು ಕೆಲಸ ಏನಪ್ಪ ಅಂದರೆ, ಯಾರು ಅವರನ್ನು ಅರಸಿ ಅವರಲ್ಲಿ ಶರಣು ಹೋಗಿ ಒಂದು ಒಳ್ಳೆಯ ಸತ್ಯದ ಮಾರ್ಗವನ್ನು ಇಟ್ಕೊಂಡು ನಡೀತಾರಲ್ಲ ಅವರಿಗೆ ಭಗವಂತ ನೆರಳಾಗಿ ನಿಂತಿರ್ತಾರೆ. ಅವ್ರು ಬೀಳುವಂಥ ಸಂದರ್ಭದಲ್ಲಿ ಆ ಭಾರವನ್ನು ಅವರು ಬರೆಸ್ತಾರೆ. ಅಂಥ ಶಕ್ತಿ ಭಗವಂತನಿಗಿದೆ, ಕಲಿಗಿಲ್ಲ. ಹಾಗಾಗಿ ಇಲ್ಲಿ ನಿಮ್ಮ ಈಗಿನ ಮನಸ್ಥಿತಿಯ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತೇಳಿ ಅಂದ್ಕೊಳ್ತೀನಿ. ಅಂದರೆ ಭಗವಂತ ಇಲ್ಲಿ ನಿಮ್ಮ ಸಪೋರ್ಟಿಗೆ ಇದ್ದಾರೆ, ನಿಮ್ಮ ಜೊತೆಗೆ ಇದ್ದಾರೆ. ಕಷ್ಟ ದುಃಖ ಸಮಸ್ಯೆಗಳನ್ನು ನಿಮಗೆ ಕೊಡೋದ್ರ ಮೂಲಕ, ಪರೀಕ್ಷೆಗಳನ್ನು ಮಾಡೋದ್ರ ಮೂಲಕ, ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಪರೀಕ್ಷೆಗಳನ್ನು ನೀಡಿ ನಿಮ್ಮನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ. ನೀವು ಮುಂದೆ ವಿಶೇಷವಾದದನ್ನು ಉತ್ತಮವಾದದನ್ನು ಪಡ್ಕೊಂಡು ನಿಮ್ಮ ಜೀವನವನ್ನು ಸುರಕ್ಷಿತ ದಡ ಸೇರಿಸ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈಗಿನ ಕೆಲವರ ಎನರ್ಜಿ ಪ್ರಕಾರ ಕೆಲವರ ಮನಸ್ಥಿತಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಮೌನದ ಪ್ರಶ್ನೆ ಇದಾಗಿತ್ತು. ಆ ಮೌನದ ಎನರ್ಜಿಗೆ ಇಲ್ಲಿ ಬಾಬಾರವರಿಂದ ಈ ಉತ್ತರ ಸಿಕ್ಕಿದೆ ಸ್ನೇಹಿತರೆ. ಹಾಗೆ ಯಾರೆಲ್ಲ ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡ್ತಾ ಇದ್ದೀರಾ ಅವರ ಜೀವಂತ ಉಪಸ್ಥಿತಿಯ ಅನುಭವ ನಿಮಗಾಗಿದೆ, ಅದರಿಂದ ತುಂಬ ಒಳ್ಳೆಯದಾಗಿದೆ. ಹಾಗೆ ಒಂದು ಸಂಕಲ್ಪ ಮಾಡಿ ನೀವು ಏನೊಂದು ಕೆಲಸವನ್ನು ಮಾಡಿದ್ರಲ್ಲ ಈ ಸಚ್ಚರಿತ್ರೆ ಪಾರಾಯಣದಿಂದ ಆ ಕೆಲಸ ಕೈಗೂಡಿದೆ. ಇದಕ್ಕೆ ನೀವು ಗುರುವಿಗೆ ಕೃತಜ್ಞತೆಯನ್ನು ಈ ಸಮಯದಲ್ಲಿ ಸಲ್ಲಿಸ್ತಾ ಇದ್ದೀರಾ. ಅದು ಕೂಡ ಒಂದು ದಾನದ ರೂಪದಲ್ಲಿ ಯಾರಿಗೂ ನಿಸ್ಸಹಾಯಕರಿಗೆ ಸಹಾಯ ಮಾಡುವ ಮೂಲಕ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಧಾನ್ಯವನ್ನು ಕೊಡುವ ಮೂಲಕ ಈ ಕೃತಜ್ಞತೆಯನ್ನು ನೀವು ಸಲ್ಲಿಸಿದರೆ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರೌಡ್ ಫೀಲ್ ಆಗ್ತಾಯಿದೆ. ನಾನು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನನಗೆ ಎಷ್ಟೆಲ್ಲ ಒಂದು ಮನಸ್ಸಲ್ಲಿ ಒಳ್ಳೆಯದು ಅನ್ನಿಸ್ತಾ ಇದೆ, ಆ ಭಾವ ಮೂಡ್ತಾ ಇದೆ. ದೈಹಿಕವಾಗಿ ಮಾನಸಿಕವಾಗಿ
ನಿಮ್ಮಲ್ಲೇ ಒಂದು ಬಲ ಹೆಚ್ಚಾಗಿರುವ ಅನುಭವ ನಿಮಗೆ ಸಿಗ್ತಾ ಇದೆ. ಇದು ಯಾರೂ ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪುಣ್ಯ ಕರ್ಮಗಳಿಂದ ನಿಮ್ಮ ದೇಹ ಮನಸ್ಥಿತಿ ಬಲಗೊಳ್ತಾ ಇದೆ ಅನ್ನೋ ಒಂದು ಸೂಚನೆಯನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಿದ್ದಾರೆ. ಅಂದರೆ ನಿಮ್ಮ ಒಳಗಿನಿಂದಲೇ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ನೀವು ಯಾವಾಗ ಅವರ ಪಾದಗಳಲ್ಲಿ ಶರಣಾಗಿದ್ದೀರೋ ಅದರ ಪ್ರಕಾರವೇ ಅವರು ನಿಮ್ಮಲ್ಲಿ ಕಾರ್ಯಪ್ರವೃತ್ತರಾಗಿ ನಿಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿಯಲ್ಲಿ ದಿಕ್ಕೆಟ್ಟಂಥ ಸ್ಥಿತಿಯಲ್ಲಾಗಿರ್ಬೋದು, ತಪ್ಪು ನಿರ್ಧಾರಗಳನ್ನು ತಗೊಳ್ಳುವಂಥ ಸ್ಥಿತಿಯಲ್ಲಾಗಿರ್ಬೋದು, ಅವರು ನಿಮಗೆ ಎಚ್ಚರಿಕೆಯನ್ನು ಕೊಡುವ ಮೂಲಕ ಆ ದಾರಿಯಿಂದ ಹಿಂದೆ ಸರಿಸಿದರೆ ನಿಮಗೆ ಆಗ ತಕ್ಷಣ ಅನಿಸಿದೆ, ಅಯ್ಯೋ ನನಗೇನೋ ಒಂದು ಭ್ರಮೆ ಉಂಟಾಗ್ಬಿಟ್ಟಿತ್ತು, ನನ್ನಿಂದ ತಪ್ಪಾಗಲಿಕ್ಕೆ ಹೊರಟಿತ್ತಲ್ಲ, ಆ ತಪ್ಪಿನಿಂದ ನನ್ನನ್ನು ಗುರು ಹಿಂದೆ ಸರಿಸಿದ್ರಲ್ಲ ಅನ್ನೋ ರೀತಿಯಲ್ಲಿ, ಅಂದರೆ ಅಂಥ ಅಚಾತುರ್ಯ ನಡೆಯೋದ್ರಿಂದ ನನ್ನನ್ನು ಗುರು ರಕ್ಷಣೆ ಮಾಡಿದರು ಅನ್ನೋ ರೀತಿಯಲ್ಲಿ ನೀವೀಗ ಗುರುವಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಪರಿಸ್ಥಿತಿಯಲ್ಲಿ ನಿಂತಿದ್ದೀರಾ. ಹಾಗೆ ಕೆಲವರು ಇಲ್ಲಿ ತೀರ್ಥಯಾತ್ರೆಯನ್ನು ಈ ತಿಂಗಳು ಎಂಡಲ್ಲಿ ಮಧ್ಯದಲ್ಲಿ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ನಿಮ್ಮ ವಸ್ತುಗಳನ್ನು ನೀವು ಕಾಳಜಿಯಿಂದ ನೋಡ್ಕೊಳ್ಬೇಕು, ನಿಮ್ಮವರನ್ನು ಕೂಡ ಕಾಳಜಿಯಿಂದ ನೋಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಮಧ್ಯಂತರದಲ್ಲಿ ಏನಾದರೂ ಸ್ವಲ್ಪ ಅಡೆತಡೆಗಳು ಉಂಟಾಗುವ ಸಂಭವ ಹೆಚ್ಚಿದೆ. ಗುರುವಿನಲ್ಲಿ ಶರಣಾಗಿ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ. ಅಲ್ಲಿ ಏನೇ ಬಾಧಕಗಳು ಬಂದರೂ ಆ ಗುರುವು ನಿಮ್ಮನ್ನು ನೋಡ್ಕೊಳ್ತಾರೆ. ಬಂದಿರುವ ಕಾರ್ಡ್ಗಳನ್ನು ನಿಮಗೆ ನಾನು ಅರ್ಥ ಆಗುವ ಹಾಗೆ ವಿವರಿಸಿದ್ದೀನಿ. ಇಲ್ಲಾಂದರೆ ಕೆಲವೊಂದು ಸಾರಿ ಹಾಗೆ ನೇರವಾಗಿ ಹೇಳಿ ಕೈ ಬಿಡ್ಬೋದು. ಅದು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ವಿವರಿಸಿ ಹೇಳಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿರುವ ಈಗಿನ ಗೊಂದಲ, ಹಾಗೆ ಆಧ್ಯಾತ್ಮಿಕ ಪಯಣದಲ್ಲಿ ನಾನು ಬಹಳ ವಿಶ್ವಾಸವಿಟ್ಟು ಸಾಕ್ತಾ ಇದ್ದೇನೆ, ಇದರಿಂದ ನನಗೆ ಏನು ಉಪಯೋಗ, ಹಾಗೆ ಒಳ್ಳೇದು ಮಾಡಿದರೂ ನಾವು ಇಲ್ಲಿ ಸಾಯಬೇಕು, ಕೆಟ್ಟದ್ದು ಮಾಡಿದ್ರು ನಾವು ಇಲ್ಲಿ ಸಾಯಬೇಕು, ಹಾಗಾದರೆ ಯಾಕೆ ನಾವು ಅಷ್ಟು ಶ್ರಮ ಪಡಬೇಕು ಅನ್ನೋ ನಿಮ್ಮ ಮನಸ್ಥಿತಿಗೂ ಕೂಡ ಇಲ್ಲಿ ಉತ್ತರ ಸಿಕ್ಕಿದೆ. ಅಂದರೆ ನಾವು ಯಾವುದೇ ರೀತಿ ಮಾಡಿದರೂ ಕೆಲಸಗಳನ್ನು ಇಲ್ಲಿ ನಮಗೆ ಸಾವು ಖಚಿತ ಇಲ್ಲ ಅಂತಲ್ಲ, ಆದರೆ ಅದರಲ್ಲಿ ವಿಭಿನ್ನವಾದ ಒಂದು ಆಯ್ಕೆ ಇರುತ್ತೆ. ಭಗವಂತನಲ್ಲಿ ನಾವು ಸೇರ್ಪಡೆ ಆಗೋದಕ್ಕೂ, ಒಳ್ಳೆ ಕೆಲಸ ಮಾಡಿ ಅಂದರೆ ಒಂದು ಸುಖದ ಆನಂದವನ್ನು ಪಡ್ಕೊಳ್ಳೋಕ್ಕೂ, ಮತ್ತು ನಾವು ಕೆಟ್ಟ ಕೆಲಸವನ್ನು ಮಾಡಿ ಸಾಯೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದರದ್ದೇ ಆದ ಒಂದು ನರಳಾಟ ನಮಗೆ ಸಿಗುತ್ತೆ. ಅದು ಮುಂದಿನ ಜನ್ಮಕ್ಕೂ ಕೂಡ ನಮಗೆ ಕೆಲವು ಕರ್ಮಗಳ ರೂಪದಲ್ಲಿ ಮತ್ತು ಅದೇ ರೀತಿ ನೋವು, ಹಿಂಸೆ ಇವೆಲ್ಲವನ್ನು ಅನುಭವಿಸುವಂಥ ಸ್ಥಿತಿಗತಿಗಳು, ಇಲ್ಲಾಂದರೆ ನಮ್ಮವರೇ ನೋವಿಗೀಡಾಗೋದನ್ನು, ಇಲ್ಲ ಏನು ತೊಂದರೆ ಪಡೋದನ್ನು ನೋಡುವಂಥದ್ದಾಗ್ಬಿಡುತ್ತೆ. ಕಣ್ಣೀರು ನಾವು ದಿನನಿತ್ಯ ಹಾಕ್ತಾ ಇರ್ತೀವಿ, ಅದು ನಮಗಾಗಿರೋದಿಲ್ಲ. ಕೆಲವೊಂದು ಸಾರಿ ನಮ್ಮ ಮಕ್ಕಳಿಗೋ ಇಲ್ಲ ಯಾರಿಗೋ ಆಗಿರೋದನ್ನು ನೋಡಿ ನಮಗದು ನೋವು ವ್ಯಥೆ ಪಡುವ ಹಾಗೆ ಮಾಡಿಬಿಡುತ್ತೆ. ಆ ಕರ್ಮ ಒಟ್ಟು ನಾವು ಏನು ಕೊಟ್ಟಿರ್ತೀವೋ ಅದನ್ನು ನರಳಾಡಿಸುವಂತೆ ಮಾಡೋದೇ ಅದರ ಕೆಲಸ. ಹಾಗಾಗಿ ಈಗಿನ ಕರ್ಮಗಳ ಉದ್ದೇಶವನ್ನು ಬದಲಾಯಿಸ್ಕೊಂಡಿದ್ದೀರಾ, ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ. ಅಂದರೆ ಇದು ಯಾವುದೋ ಒಂದು ಜನ್ಮದ ಪುಣ್ಯ, ಯಾವುದೋ ಒಂದು ಪಕ್ಷಿ ಪ್ರಾಣಿಗಳಿಗೆ ನೀವು ಆಹಾರವನ್ನು ಕೊಟ್ಟಿದ್ರಿ, ದಯೆಯನ್ನು ತೋರಿಸಿದ್ರಿ, ಅದರ ಒಂದು ಪ್ರಭಾವ, ಅವರ ಒಂದು ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮ್ಮನ್ನು ಈ ರೀತಿಯಾಗಿ ಕೈ ಹಿಡಿದಿದೆ ಅನ್ನೋ ರೀತಿಯಲ್ಲೇ ಬರ್ತಾ ಇದೆ ಸ್ನೇಹಿತರೆ. ಅಂದರೆ ನೀವು ತುಂಬ ಪ್ರಾಣಿ ಪಕ್ಷಿಗಳನ್ನು ಹೋದ ಜನ್ಮದಲ್ಲಿ ಇಲ್ಲ ಹಿಂದಿನ ದಿನಗಳಲ್ಲಿ ತುಂಬ ಪ್ರೀತಿ ಮಾಡಿದಿರಿ. ಅಂದರೆ ಆ ಮೂಕ ಪ್ರಾಣಿಗಳು ಕೂಡ ಒಂದು ಕರ್ಮದ ಬಂಧನಕ್ಕೆ ಒಳಗಾಗಿ ಆ ಜನ್ಮವನ್ನು ಪಡ್ಕೊಂಡಿರ್ತವೆ. ಆ ಜನ್ಮದಲ್ಲಿ ಅವು ಹೇಳಿಕೊಳ್ಳಲಾಗದ ವೇದನೆಯನ್ನು ನೀವು ಅರ್ಥ ಮಾಡಿಕೊಂಡು ಅವುಗಳಿಗೆ ಸಹಕರಿಸಿದ್ದೀರಾ. ಅದಕ್ಕೋಸ್ಕರನೇ ಇಲ್ಲಿ ಗುರುವು ಈ ಸಮಯದಲ್ಲಿ ನಿಮಗೆ ಸಿಕ್ಕು ನಿಮ್ಮನ್ನು ಒಂದು ದಿಕ್ಕು ತಪ್ಪದಂತೆ ಮುಂದೆ ಮಾರ್ಗದರ್ಶನ ಮಾಡಿ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದು ನಿಮ್ಮ ಪುಣ್ಯದ ಕರ್ಮದ ಫಲ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಒಂದು ಏನು ಅಫರ್ಮೇಷನ್ ಮಾಡ್ತಿರೋ, ಮ್ಯಾನಿಫೆಸ್ಟ್ ಮಾಡ್ತಿರೋ, ಅದರ ಉದ್ದೇಶ ಒಳಿತಿನಿಂದ ಕೂಡಿದೆ. ಯಾರಿಗೂ ಕೆಟ್ಟದಾಗಬೇಕು ಅಂತೇಳಿ ನೀವು ಬಯಸ್ತಾ ಇಲ್ಲ. ನಮ್ಗೆ ಇನ್ನೊಬ್ಬರದ್ದು ಏನೂ ಬೇಡ, ನಾವು ಒಂದು ಒಳ್ಳೆ ರೀತಿಯಲ್ಲಿ ಸುಗಮವಾಗಿ ದಡ ಸೇರಿದರೆ ಸಾಕಪ್ಪ ಭಗವಂತ, ನಮ್ಮಿಂದ ಒಳ್ಳೆಯದೇ ಆಗಲಿ ಅನ್ನೋ ರೀತಿಲಿ ನೀವೀಗ ತುಂಬ ಒಂದು ಲಾ ಆಫ್ ಅಟ್ರಾಕ್ಷನ್, ನಿಮ್ಮ ಕಡೆ ಒಂದು ಆಕರ್ಷಣೀಯವಾದ ಒಂದು ವಿಚಾರವನ್ನು ಸೆಳೆದುಕೊಳ್ತಾ ಇದ್ದೀರಾ. ಇದಕ್ಕೆ ನಿಮಗೆ ಬಲ ಸಿಕ್ಕಿದೆ ಗುರುವಿನದ್ದು. ಮೊದಲನೇದಾಗಿ ಇಲ್ಲಿ ಎಲ್ಲ ಗ್ರಹಗಳು ಕೂಡ ನೀವು ಅಂದ್ಕೊಳ್ಬೋದು ಕೆಲವು ದೋಷಗಳನ್ನು ಉಂಟು ಮಾಡ್ತವೆ ಅಂತೇಳಿ, ಆದರೆ ನಿಮ್ಮಲ್ಲಿ ಉಂಟಾದ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವ, ಈ 9 ಗ್ರಹಗಳು ಕೂಡ ನಿಮ್ಮ ಜೀವನದಲ್ಲಿ ಶಾಂತವಾಗಿರುವ ಹಾಗೆ ಮಾಡಿದೆ ಈ ಒಂದು ಮನೋಭಾವ. ಹಾಗಾಗಿ ಇವುಗಳಲ್ಲಿ ನೀವು ಗುರುತಿಸ್ಕೊಳ್ಳಿ. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟಾಗ ಕೆಲವು ಗ್ರಹಗಳ ಪ್ರಭಾವ ಶಾಂತವಾಗುತ್ತೆ. ಹಾಗೆ ನೀವು ಯಾರಿಗೋ ನೀರಿನ ಸಹಾಯವನ್ನು ಮಾಡಿದಾಗ ಕೆಲವು ಗ್ರಹಗಳು ಶಾಂತವಾಗ್ತವೆ. ಹಾಗೆ ನೀವು ಪ್ರಕೃತಿಯನ್ನು ಪ್ರೀತಿಸಿದಾಗ, ಪೋಷಣೆ ಮಾಡಿದಾಗ ಆಗ ಕೂಡ ಕೆಲವು ಗ್ರಹಗಳು ಶಾಂತಗೊಳ್ತವೆ. ಒಟ್ಟಾರೆಯಾಗಿ ನೀವು ಮಾಡ್ತಾ ಇರುವ ಒಂದು ಒಳ್ಳೆಯ ಉದ್ದೇಶದ ಕಾರ್ಯಗಳು ಕೆಲವು ಗ್ರಹಗಳು ತಾನಾಗೇ ಶಾಂತಗೊಳ್ಳುವಂತೆ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಅಂದ್ಕೊಳ್ಬೋದು, ನನಗೆ ಏನೋ ಈ ವರ್ಷದಲ್ಲಿ ಆ ಗ್ರಹ ಸರಿಯಿಲ್ಲ, ಈ ಗ್ರಹ ಸರಿಯಿಲ್ಲ, ಪಥ ಸಂಚಲನವಾಗಿದೆ ಅಂತೆ, ಹಾಗಾಗತ್ತೆ ಹೀಗಾಗತ್ತೆ ಅಂಥೇಳಿ ನೀವು ಯಾವಾಗಲೂ ಕುಗ್ಗೋದು ಬೇಡ. ನೀವು ನಿಮ್ಮ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಎಷ್ಟು ಸದೃಢವಾಗಿರ್ತೀರೋ, ಎಷ್ಟು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಆಯ್ಕೆ ಮಾಡ್ಕೊಳ್ತೀರೋ, ಅದರೊಂದಿಗೆ ನಿಮ್ಮನ್ನು ಕನೆಕ್ಟ್ ಮಾಡ್ತೀರೋ, ಆ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವ ನಿಮ್ಮೊಳಗಿನಿಂದಲೇ ನಿಮ್ಮನ್ನು ಹೀಲ್ ಮಾಡ್ತಾ ಇರೋದ್ರ ಜೊತೆಗೆ
ಪ್ರಕೃತಿ ಕೂಡ ನಿಮಗೆ ಕನೆಕ್ಟ್ ಆಗೋ ಹಾಗೆ ಮಾಡ್ತಾ ಇದೆ. ಗ್ರಹ ದೋಷಗಳು ಕೂಡ ನಿವಾರಣೆ ಆಗ್ತಿದ್ದಾವೆ. ಆ ಗ್ರಹಗಳು ಕೂಡ ನಿಮ್ಮಲ್ಲಾದ ಈ ಉಂಟಾದ ಬದಲಾವಣೆಯನ್ನು ಕಂಡು ಅವುಗಳ ಪ್ರಭಾವವನ್ನು ತಗ್ಗಿಸ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಕೆಲವೊಂದು ಸಾರಿ ಅಷ್ಟು ಪೂಜೆಗೆ ದುಡ್ಡು ಕೊಟ್ಟು ನೀವು ಪೂಜೆ ಮಾಡಿಸಿ ಹಾಗೆ ಹೀಗೆ ಅಂತೇಳಿ ನೀವು ಸುತ್ತಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಕರ್ಮಗಳ ಉದ್ದೇಶವನ್ನು ಬದಲಾಯಿಸಿಕೊಂಡ ತಕ್ಷಣವೇ ಆ ಗ್ರಹಗಳು ಕೂಡ ಅದರ ಪ್ರಭಾವವನ್ನು ತಗ್ಗಿಸ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸನೆಂಟ್ ಆಗ್ತದೆ. ಅರ್ಥ ಮಾಡ್ಕೊಳ್ಬೇಕಷ್ಟೇ. ಇಲ್ಲಿ ಎಲ್ಲದಕ್ಕೂ ಹಣನೇ ಮದ್ದಲ್ಲ. ಹಣ ಇದ್ದವರೇ ಆ ಎಲ್ಲ ರೀತಿಯ ಒಂದು ಗ್ರಹಗತಿಗಳನ್ನು ಶಾಂತಗೊಳಿಸಿ ತಮ್ಮ ಜೀವನದ ಮೇಲೆ ಬೀಳುವ ಕೆಟ್ಟ ದುಷ್ಪರಿಣಾಮವನ್ನು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬಹುದಾಗಿತ್ತು ಅಲ್ವಾ? ಯೋಚನೆ ಮಾಡಿ. ಹಣಕ್ಕೆ ಆ ಶಕ್ತಿ ಇಲ್ಲ. ಹಣಕ್ಕೆ ವ್ಯವಹಾರದ ಶಕ್ತಿ ಇದೆ. ಅಂದರೆ ಹಣ ಇದ್ದರೆ ನಾವು ಗುರುತಿಸ್ಕೊಳ್ತೀವಿ, ಕೆಲವರ ಎನರ್ಜಿ ಪ್ರಕಾರ ಹೇಳೋದದು. ಆದರೆ ಹಣದಿಂದಲೇ ನಾವು ಗುರುತಿಸಲ್ಪಡೋದಿಲ್ಲ. ಒಂದು ಒಳ್ಳೆಯ ಒಂದು ತೇಜಸ್ಸು, ಉತ್ತಮವಾದ ಕಾರ್ಯ, ಉತ್ತಮವಾದ ಉದ್ದೇಶಗಳಿಂದ ಕೂಡ ಭಗವಂತ ಗುರುತಿಸ್ತಾನೆ. ನಾವು ಜನರ ದೃಷ್ಟಿಯಲ್ಲಿ ಹಣದ ವಿಚಾರದಲ್ಲಿ ಗುರುತಿಸ್ಕೊಳ್ಬೋದು, ಆದರೆ ಭಗವಂತನ ದೃಷ್ಟಿಯಲ್ಲಿ ನೀವು ಗುರುತಿಸ್ಕೊಳ್ಬೇಕು ಅಂದರೆ ನಿಮ್ಮಿಂದ ಒಳ್ಳೆಯ ಕಾರ್ಯಗಳಾಗಬೇಕು. ಆಗ ಅವರ ಸಪೋರ್ಟ್ ನಿಮಗೆ ಸಿಗುತ್ತೆ. ಹಣ ಮಾಡದ ಕಾರ್ಯವನ್ನು ಆ ಭಗವಂತ ನಿಮಗೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ರೆಸನೆಂಟ್ ಆಗ್ತದೆ. ಅದನ್ನು ನಾನು ವಿಸ್ತರಿಸಿ ಹೇಳಿದ್ದೀನಿ, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಈಗಿನ ನಿಮ್ಮ ಮನಸ್ಸಿನಲ್ಲಿ ಮೂಡಿರುವ ಅನೇಕ ರೀತಿಯ ಅನುಮಾನಗಳಿಗೆ ಇದು ಉತ್ತರವಾಗಿದೆ ಇವತ್ತಿನ ಟ್ಯಾರೋ ರೀಡಿಂಗ್ ಅಂತೇಳಿ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ಯಾಕಂದರೆ ಈ ಎನರ್ಜಿ ಇವತ್ತು ತುಂಬ ಕನೆಕ್ಟ್ ಆಗಿತ್ತು. ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳಾಗಿದ್ರೂ ಕೂಡ ಈ ಒಂದು ಕೊನೆಯ ತಿಂಗಳು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಹೊಸ ಆರಂಭವನ್ನು ಮಾಡಿಸಿದೆ. ಆರಂಭದ ಸೂಚನೆ ಎಲ್ಲ ಒಳ್ಳೆಯದಾಗತ್ತೆ. ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದನ್ನು ಪಡ್ಕೊಳ್ತೀನಿ, ಸಾಧನೆ ಮಾಡ್ತೀನಿ, ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಎನ್ನುವ ಒಂದು ವಿಶ್ವಾಸದ ಫೀಲ್ ಇದೆ ನಿಮಗೆ ಈ ಸಮಯದಲ್ಲಿ. ಇವೆಲ್ಲವೂ ಕೂಡ ಈ ತಿಂಗಳು ನಿಮಗೆ ಕೊಟ್ಟಿದೆ ಅಂದರೆ ಇಲ್ಲಿ ನಿಮ್ಮ ಒಂದು ಅಂತ್ಯ ಅಲ್ಲ, ಶುರುವಾಗಿದೆ. ಅರ್ಥ ಮಾಡ್ಕೊಳ್ಳಿ. ವರ್ಷದ ಕೊನೆ ಆಗಿರ್ಬೋದು, ಆದರೆ ಈ ವರ್ಷ ನಿಮಗೆ ಒಂದು ಒಳ್ಳೆಯ ಅನುಭವವನ್ನು ಕೊಡೋದ್ರ ಮೂಲಕ, ಕೆಲವು ಪಾಠಗಳನ್ನು ಕಲಿಸೋದ್ರ ಮೂಲಕ ಹೊಸ ಆರಂಭವನ್ನು ಕೊಟ್ಟು ಹೋಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಈ ವರ್ಷಕ್ಕೂ ಕೂಡ ಒಂದು ಮನಃಪೂರ್ವಕವಾಗಿ ಕೃತಜ್ಞತೆಯನ್ನು ಇವತ್ತಿನ ದಿನ ಸಲ್ಲಿಸಿ, ಹಾಗೆ ನಾಳೆ ಒಂದು ಹೊಸ ಪ್ರಾರಂಭವನ್ನು ಮಾಡಿ. ಖಂಡಿತ ಇನ್ನೂ ಕೂಡ ಕೆಲವೊಂದು ಈ ತಿಂಗಳು ಮುಗಿಯೋದ್ರೊಳಗೆ ಬಹಳ ಬದಲಾವಣೆಯನ್ನು ಕಂಡುಕೊಳ್ತೀರಾ. ಹೊಸ ಪ್ರಾರಂಭ ಮಾಡಿದೆ, ಏನೋ ಒಂದು ಯೋಜನೆ ಹಾಕ್ಕೊಟ್ಟಿದೆ ನಿಮಗೆ, ಅದರ ಪ್ರಕಾರ ಈಗ ನೀವು ನಡ್ಕೊಳ್ತಾ ಇದ್ದೀರಾ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವಿಟ್ಟ ವಿಶ್ವಾಸ ಯಾವತ್ತಿಗೂ ಕೂಡ ನಿಮ್ಮನ್ನು ಕಂಗೆಡಿಸಿಲ್ಲ, ವ್ಯರ್ಥ ಆಗಿಲ್ಲ. ನೀವು ಹಿಂದೆ ಏನು ಮಾಡಿದಿರೋ, ದಾನ ಮಾಡಿದಿರೋ, ಸೇವೆ ಮಾಡಿದಿರೋ, ಧರ್ಮದ ಮಾರ್ಗದಲ್ಲಿ ನಡೆದಿದಿರೋ, ಒಳ್ಳೆಯದನ್ನು ಬಯಸಿದಿರೋ, ಅದೆಲ್ಲದೂ ಯಾವುದು ವ್ಯರ್ಥ ಆಗಿಲ್ಲ. ಪೂಜೆ ಮಾಡಿದಿರೋ, ಸಚ್ಚರಿತ್ರೆ ಪಾರಾಯಣ ಮಾಡಿದಿರೋ, ಭಗವದ್ಗೀತೆಯ ಪಾರಾಯಣ ಮಾಡಿದಿರೋ, ಇಲ್ಲ ಲಲಿತ ಸಹಸ್ರನಾಮವನ್ನು ಓದಿದಿರೋ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿದಿರೋ, ಇಲ್ಲ ಓದ್ಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ನೀವು ಏನೋ ಒಂದು ಅವುಗಳ ವಿಚಾರದಲ್ಲಿ ದೈವಿಕ ಮನೋಭಾವವನ್ನು ಮೂಡಿಸ್ಕೊಂಡಿದ್ರು, ಆ ಭಾವನೆ ಕೂಡ ವ್ಯರ್ಥ ಆಗಿಲ್ಲ. ಅಂದರೆ ನನಗೆ ಪೂಜೆ ಮಾಡೋಕ್ಕಾಗಿಲ್ಲ, ಪೂಜೆ ಮಾಡೋರನ್ನಾದರೂ ನೋಡಿ ನಮಸ್ಕಾರ ಮಾಡೋಣ, ಒಳ್ಳೆಯದಾಗಲಿ ಅಂಥೇಳಿ ಹರಿಸಿದಿರಲ್ಲ, ಆ ಒಂದು ಬ್ಲೆಸ್ಸಿಂಗ್ ಮತ್ತೆ ಮರಳಿ ಬಂದು ನಿಮಗೆ ಕರ್ಮದ ರೂಪದಲ್ಲಿ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ನಿಮಗೆ ನೀವು ಅಂದ್ಕೊಳ್ತಿದ್ದೀರಿ, ನಾನು ಪೂಜೆ ಮಾಡಿಲ್ಲ, ವ್ರತ ಮಾಡಿಲ್ಲ, ಏನಪ್ಪ ಒಂದೇ ಸರಿ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದೆಲ್ಲ ಸರಿಯಾಗಿ ನಡೀತಾ ಇದೆ ಅಂಥೇಳಿ ನೀವು ಅಂದ್ಕೊಂಡಿದ್ದೀರಾ ಅಂದರೆ ಅದು ನೀವು ಇನ್ನೊಬ್ರಿಗೆ ಒಳ್ಳೆಯದು ಬಯಸಿರೋದು, ಒಬ್ರಿಗೆ ಸಹಾಯ ಮಾಡಿರೋದು, ಯಾರಿಗೋ ಕೆಟ್ಟದನ್ನು ಬಯಸದೇ ಇರೋದು, ಅದು ನಿಮಗೆ ಈ ರೀತಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಅಡೆತಡೆ ಇಲ್ಲದೆ ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಟ್ಟಿದೆ. ಹಾಗೆ ಕೆಲವರು ಈ ತಿಂಗಳಲ್ಲಿ ಮನೆ ಬದಲಾವಣೆ ಮಾಡ್ತೀರಾ. ಹಾಗೆ ಈಗ ಒಳ್ಳೆಯ ಒಂದು ಥಾಟ್ಸ್ಗಳಿದ್ದಾವೆ ನಿಮ್ಮಲ್ಲಿ, ಒಳ್ಳೆಯ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ ಮುಂದಿನ ಜೀವನಕ್ಕಾಗಿ. ಅದು ನಿಮ್ಮ ಮಕ್ಕಳ ಒಂದು ವಿಚಾರದಲ್ಲಾಗಿರ್ಬೋದು. ಏನು ಈ ಸಮಯದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಿದ್ದಾವೆ, ಏರಿಳಿತಗಳಿಂದ ನೀವು ಕಣ್ಣೀರು ಹಾಕ್ತಾ ಇದ್ದಾರೆ, ಇಲ್ಲ ಅವರ ಮಾತಿಗೆ ನೀವು ಕೊರಗ್ತಾ ಇದ್ದೀರಾ, ಕೆಲವು ನೋವು ಕೊಡುವಂತಹ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಸ್ವಲ್ಪ ನಿಧಾನಗತಿಯಲ್ಲೇ ನಿಮಗೆ ಒಂದು ಅಂತರ ಕಾಣಿಸುತ್ತೆ. ಸ್ವಲ್ಪ ಬೇಗನೆ ಆಗೋದಿಲ್ಲ ಯಾವುದೇ ಆಗಲಿ, ಯಾಕಂದರೆ ಒಳ್ಳೆಯ ಶಕ್ತಿಗಳನ್ನು ನಾವು ಆದಷ್ಟು ಬೇಗನೆ ಸೆಳ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಅದು ಮಂದಗತಿಯಲ್ಲಿ, ನಿಧಾನಗತಿಯಲ್ಲಿ ನಮಗೆ ಸಿಗ್ತಾ ಹೋಗೋದು. ಆದರೆ ಬೇಗನೆ ಏನಾದರೂ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಅದು ಆಗ್ಬಿಡುತ್ತೆ, ತಕ್ಷಣವೇ ಆಗ್ಬಿಡುತ್ತೆ. ಆವಾಗ ಅದರ ಪರಿಣಾಮವೂ ಕೂಡ ನಮ್ಮ ಜೀವನದ ಮೇಲೆ ಅಷ್ಟೇ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿ ಇಲ್ಲಿ ನಿಧಾನವಾಗತ್ತೆ, ನಂಬಿಕೆ ಇಡಬೇಕಷ್ಟೇ ನೀವು. ಈ ಡಿಸೆಂಬರ್ ತಿಂಗಳು, ಈ ಕೊನೆಯ ತಿಂಗಳು ನಿಮಗೆ 3 ಪರಿವರ್ತನೆಗಳನ್ನು ತಂದುಕೊಡುತ್ತೆ. ಖಂಡಿತ ಅಫರ್ಮೇಷನ್ ಮಾಡಿ. ತುಂಬ ಒಂದು ಒಳ್ಳೆಯ ದೈವಿಕ ಸಮಯವಿದು. ಹಾಗಾಗಿ ನೀವು ಏನು ಬಯಸ್ತೀರೋ ಅದು ನಿಮಗೆ ಸಿಗುತ್ತೆ. ಆದಷ್ಟು ನಂಬಿಕೆ ಇಡಿ, ಗುರುವಿನಲ್ಲಿ ಶರಣಾಗಿಸಿ. ಆ ವಿಚಾರದಲ್ಲಿ ಮುಂದುವರೆದಾಗ ಏನಾಗುತ್ತೆ, ಅದರಲ್ಲಿ ಏನೇ ಲೋಪದೋಷಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆ ಆಗುತ್ತೆ. ಅಂದರೆ ಅದರ ಭಾರವನ್ನು ಅವರು ಭರಿಸಿ ನಿಮಗೆ ಅದರಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿಕ್ಕೆ ಸಹಾಯ ಮಾಡ್ತಾರೆ. ಹಾಗೆ ನೀವು ಸ್ವಲ್ಪ ಮೌನದಲ್ಲಿ ಇದ್ದೀರಾ ಅಂದರೆ ನೀವು ಇತ್ತೀಚೆಗೆ ಮೌನಕ್ಕೆ ಶರಣಾಗಿದ್ದೀರಿ. ಈ ಮೌನ ಅಗಾಧವಾದ ಶಕ್ತಿಯನ್ನು ನಿಮ್ಮ ಒಳಗೆ ಉಂಟು ಮಾಡ್ತಾ ಇದೆ. ಅಂದರೆ ತುಂಬ ಮಾತಾಡಿ ನೀವು ಅದನ್ನು ಕಳ್ಕೊಳ್ತಾ ಇಲ್ಲ, ಆ ಒಂದು ಶಕ್ತಿಯನ್ನು ನಿಮ್ಮಲ್ಲೇ ನಿಯಂತ್ರಣಗೊಳಿಸ್ತಾ ಇದ್ದೀರಿ. ಈ ಶಕ್ತಿ ಅಗಾಧವಾದ ಮಟ್ಟಿಗೆ ಪರಿವರ್ತನೆಯನ್ನು ತರುತ್ತೆ ನಿಮ್ಮ ಜೀವನದುದ್ದಕ್ಕೂ. ನಿಮಗೆ
ಒಟ್ಟಾರೆಯಾಗಿ ನೀವು ಏನು ಕೊಟ್ಟಿದ್ದೀರೋ, ಯಾವ ಬೀಜವನ್ನು ಬಿತ್ತಿದಿರೋ ಅದರ ಫಲವನ್ನೇ ಈ ಸಮಯದಲ್ಲಿ ನೀವು ಅನುಭವಿಸ್ತಾ ಇದ್ದೀರಾ. ಹಾಗಾಗಿ ಸ್ವಲ್ಪ ಕೆಟ್ಟದಿರ್ಬೋದು, ಇಲ್ಲ ಏರಿಳಿತಗಳನ್ನು ಕಂಡಿದ್ದೀರಾ, ಯಾರೋ ಏನೋ ಹೇಳ್ತಾ ಇದ್ದಾರೆ, ಇವೆಲ್ಲವೂ ಕೆಲವು ಪರೀಕ್ಷೆಗಳು. ಇವುಗಳನ್ನು ಇಗ್ನೋರ್ ಮಾಡಿ ಹಾಗೆ ಪಾಠವನ್ನು ಕಲೀರಿ. ಅಂದರೆ ಕೆಲವು ಕಾರ್ಮಿಕ್ ರಿಲೀಸ್ ಕೂಡ ಆಗ್ತಾ ಇದೆ ಇಲ್ಲಿ. ಹಾಗಾಗಿ ನೀವು ಇಲ್ಲಿ ಉತ್ತಮವಾದ ಉದ್ದೇಶವನ್ನೇ ಇಟ್ಕೊಳ್ಬೇಕು. ಎಷ್ಟೇ ಒಂದು ಸಮಸ್ಯೆಗಳು ಎದುರಾದರೂ ನೀವು ಅವುಗಳನ್ನು ಎದುರಿಸುವ ರೀತಿಯಲ್ಲಿ ನೀವು ಮನೋಬಲವನ್ನು ಮೂಡಿಸ್ಕೊಳ್ಬೇಕು. ಎಲ್ಲವನ್ನ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು. ನೀವು ಆಧ್ಯಾತ್ಮಿಕ ಪಯಣದಲ್ಲಿದ್ದೀರಾ ಅಂದರೆ ಸ್ವಲ್ಪ ದಾರಿ ಕ್ಲಿಷ್ಟವಾಗಿರುತ್ತೆ, ಆದರೆ ನೇರವಾಗಿರುತ್ತೆ, ಹಾಗೆ ಸ್ವಚ್ಛವಾಗಿರುತ್ತೆ. ಸ್ವಲ್ಪ ನೀವು ಸಮಾಧಾನವಾಗಿ ನೀವು ನಿಮ್ಮ ಮನಸ್ಸನ್ನು ತಿಳಿಯಾಕಿಸ್ಕೊಂಡ್ರೆ ಎಂಥದ್ದೇ ಸಂದಿಗ್ಧ ಸ್ಥಿತಿಗಳು ಎದುರಾಗಲಿ, ಇಲ್ಲ ಅಂತಲ್ಲ, ಕೆಲವೊಂದು ಸಾರಿ ಬೇರೆಯವ್ರ ಎದುರಿಗಾದ ಅವಮಾನ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಛಲ ಮೂಡಿಸ್ಬೋದು, ಪರಿವರ್ತನೆ ತರ್ಬೋದು. ಪಾಸಿಟಿವ್ ಆಗಿ ಅದ್ರ ಬಗ್ಗೆ ತಗೊಳ್ಳಿ. ಇಲ್ಲ ಯಾರೋ ಏನೋ ಅಂದ್ಕೊಳ್ತಾರೆ, ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಬೇಡಣ, ಅವ್ರ ಎದುರಿಗೆ ಮರ್ಯಾದೆ ಹೋಯಿತು, ಹೀಗಾಯಿತು ಹಾಗಾಯಿತು ಅಂತೇಳಿ ಗೊಂದಲ ಮೂಡಿಸ್ಕೊಳ್ಳೋದ್ರ ಬಗ್ಗೆ ಯೋಚಿಸಬೇಡಿ. ಆಗೋದಿಲ್ಲ ಒಳ್ಳೆಯದಕ್ಕೆ, ಆಗಿದ್ದು ಒಳ್ಳೆಯದೇ. ಇವತ್ತು ನನ್ನಲ್ಲಿ ಆಗಿದೆ ಆ ಸಮಸ್ಯೆ, ನಾಳೆ ಅವರಲ್ಲಿ ಆಗೋದು ಇಲ್ಲ ಅಂತ ಏನಿಲ್ಲ ಅಲ್ವಾ. ಎಲ್ಲರಿಗೂ ಪರಿವರ್ತನೆಯ ಸಮಯ ಅಂತ ಬಂದೇ ಬರುತ್ತೆ. ಅಲ್ಲಿಯವರೆಗೂ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು ಸಹಜ. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಯಾಕಂದರೆ ಜನರನ್ನು ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಯಲ್ಲೇ ಆಗಿಲ್ಲ, ನಮ್ಮ ಕೈಯಿಂದ ಆಗತ್ತಾ ಅಷ್ಟು ಯೋಚನೆ ಮಾಡಿ ಸಾಕು. ಹಾಗಾಗಿ ಅಲ್ಲಿ ಏನು ಹಿಂದೆ ಮಾತಾಡ್ತಾ ನಮ್ಮನ್ನು ದಾರಿ ತಪ್ಪಿಸ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇರ್ತಾರೋ, ದ್ವೇಷ ತೋರಿಸ್ತಾ ಇರ್ತಾರೋ, ಇಲ್ಲ ನಮ್ಮನ್ನು ಕೆಳಗೆ ಬೀಳಿಸ್ಬೇಕು ಅಂತೇಳಿ ಹವಣಿಸ್ತಾ ಇರ್ತಾರೋ, ಅವರೆಲ್ಲರನ್ನ ಅಲ್ಲೇ ಬಿಟ್ಬಿಡಿ. ಆ ವಿಚಾರಗಳನ್ನು ಇಗ್ನೋರ್ ಮಾಡಿಬಿಡಿ. ಅವು ಕಸ, ಆ ಕಸವನ್ನು ಕಸದ ಬುಟ್ಟಿಗೆ ಹಾಕಿಬಿಡ್ಬೇಕು. ಮನೇಲಿ ಇಟ್ಕೊಂಡ್ರೆ ಹುಳ ಆಗಿಬಿಡತ್ತೆ. ಹಾಗಾಗಿ ಅವುಗಳನ್ನು ಅವಾಗವಾಗ ರಿಮೂವ್ ಮಾಡ್ತಾ ಇರಬೇಕು, ಮುಂದೆ ಹೋಗ್ತಾನೆ ಇರಬೇಕು. ಆಗಲೇ ನೀವು ಏನು ಅಂದ್ಕೊಂಡಿದ್ರೋ ಆ ಸಾಧನೆಯತ್ತ ಹೋಗ್ಲಿಕ್ಕೆ ಸಾಧ್ಯ. ಈ ಸಮಯದಲ್ಲಿ ಕಷ್ಟ, ದುಃಖ, ಸಮಸ್ಯೆಗಳು ಇವೇ ಇಲ್ಲ ಅಂತಲ್ಲ, ಅವೆಲ್ಲ ಪರೀಕ್ಷೆಗಳು ಅಂತ ಹೇಳಿ ಅಂದ್ಕೊಳ್ಳಿ. ಗುರುವಿನಲ್ಲೇ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗಿಸಿ. ಹಾಗೆ ಕೆಲವೊಂದು ಸಾರಿ ಅವೆಲ್ಲ ನನ್ನ ಒಂದು ಹಿಂದಿನ ಜನ್ಮದ ಕರ್ಮ ಆಗಿತ್ತು, ನಾನೇ ಕೊಟ್ಟಿದ್ದೆ, ಅದು ನನಗೆ ಮರಳಿ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಅವುಗಳನ್ನು ಒಪ್ಕೊಂಡು ಅವುಗಳನ್ನು ಕಳ್ಕೊಂಡು ಒಂದು ಒಳ್ಳೆಯ ಉದ್ದೇಶದ ಪರಿವರ್ತನೆಯೊಂದಿಗೆ ಅವುಗಳನ್ನು ಕಳ್ಕೊಂಡು ಮುಂದೆ ಹೋಗ್ತಾನೆ ಇರಬೇಕು, ನಿಲ್ಲಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ. ಒಂದು ಗುರುವಿನ ಉಪದೇಶದ ಮೂಲಕವೇ ಇವತ್ತಿನ ದಿನ ನಿಮಗೆ ಟ್ಯಾರೋ ರೀಡಿಂಗ್ ಒಂದು ಉಪದೇಶ, ಮಾರ್ಗದರ್ಶನ ಸಿಕ್ಕಿದೆ. ಇವತ್ತಿನ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ, ಅರ್ಥ ಆಗ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು, ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದೇ ರೀತಿ ಘಟನೆಗಳು ನನ್ನ ಜೀವನದಲ್ಲಿ ಬಂದು ಹೋಗಿದ್ದೇವೆ, ಇವೆಲ್ಲವೂ ನನಗೆ ಹೇಳಿದಂತಿದೆ ಅಂತೇಳಿ ನಿಮಗೆ ಏನಾದರೂ ಅನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಒಂದು ನಮನ ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.